ಫ್ರೆಂಡು ನಾನು ಅಥ್ಲೆಟಿಕ್ಸ್ ಮಾಡ್ಕೊಂಡಿದ್ದೆ ಕಂಠೀರವ ಸ್ಟೇಡಿಯಮಲ್ಲಿ ನೋಡಕ್ಕೆ ಹೋಗೋಣ ಬಾ ಇದು ಕಬಡ್ಡಿ ಅಂತ ಕರ್ಕೊಂಡು ಬಂದರು ನೋಡಲಿಕ್ಕೆ. ನೋಡಕ್ಕೆ ಹೋಗಿದ್ದವನು ಅಲ್ಲಿ ಹಂಗೆ ಗೇಲಿ ಮಾಡಿದೆ, ನೀನು ಹುಡುಗಿ ಥರ ನಿಂತಿದ್ದೆ ಟ್ರ್ಯಾಕ್ ಶೂಟ್ ಹಾಕೊಂಡು ಬಂದು ಆಡೋ ಹಾಗೆ ಹೇಗೆ ಅಂತ ಹಂಗಂತ. ಬಟ್ ಫಸ್ಟ್ ಡೇನೇ ನಾನು ಆಡಿದ್ದು ನೋಡಿ ಎಲ್ಲರೂ ಇದಾಗ್ಬಿಟ್ರು, ಏನು ಇಷ್ಟು ಸ್ಪೀಡ್ ಇದ್ದಾನೆ ರಮೇಶ್. ಇವಾಗ ಸ್ವಲ್ಪ ಫಿಸಿಕಲಿ ನಾನು ದಪ್ಪ ಕಾಣ್ತೀನಿ, ಆಗ ತುಂಬ ಸ್ಲಿಮ್ ಆಗಿದೆ. ನಾನು 17-18 ಇಯರ್ಸ್ಗೆ ನಾನು ತುಂಬ ಈಸಿಯಾಗಿ ಪಾಯಿಂಟ್ಗಳು ತರ್ತಾ ಇದ್ದೆ. ಇದನ್ನೆಲ್ಲ ನೋಡಿ ಹುಡುಗರು ನೀನು ಕಬಡ್ಡಿನೇ ಆಡೋ ಭವಿಷ್ಯ ಇದೆ ಅಂತ ಒಬ್ಬರು ಇಂಟರ್ನ್ಯಾಷನಲ್ ಕಬಡ್ಡಿ ಪ್ಲೇಯರ್ ಇದ್ದರು, ಸಾಗರ್ ಬಂಡೇಕರ್ ಅಂತ. ಅವರು ನನಗೆ ಹೇಳಿದ್ರು, ಆಡಿ ನೀನು ಕಬಡ್ಡಿನೇ ಆಡಿದ್ರೆ ಭವಿಷ್ಯ ಇದೆ ಅಂತ. ನಾನು ಅದನ್ನು ಕಬಡ್ಡಿನೇ ಕಂಟಿನ್ಯೂಷನ್ ಮಾಡ್ಕೊಂಬಂದೆ. ಭಾಳಷ್ಟು ಅಡೆತಡೆಗಳು ನನ್ನ ರಾಶಿಗೆ, ಭಾಳಷ್ಟು ಅಡೆತಡೆಗಳು, ಡಿಸ್ಟರ್ಬೆನ್ಸು ಸ್ಟಾರ್ಟಿಂಗಿಂದನೂ ಆಡ್ದಾಗಿಂದನೂ ಒಂದಲ್ಲ ಒಂದು. ಆಮೇಲೆ ಒಂದು ನೇಮ್ ಬಂತು, ಒಂದು ಏಜಲ್ಲಿ 19 ಇಯರ್ಸ್ ನನ್ನ ಜಾಬ್ ಬರೋವಂಥ ಟೈಮ್ನಲ್ಲಿ ಒಂದು ಒಳ್ಳೆ ಏಜ್ನಲ್ಲಿ ಒಂದು ನೇಮ್ ಬಂತು. ಆಗ ಕೆಲವೊಂದಿಬ್ಬರು ಸೇರಿ ನನ್ನನ್ನು ಹೇಗಾದರೂ ನನ್ನ ಡಿಸ್ಟರ್ಬ್ ಮಾಡಬೇಕು, ಮೆಂಟಲಿ ಡಿಸ್ಟರ್ಬ್ ಮಾಡಿ ಇವನ್ನ ಇಲ್ಲಿಂದ ಸೈಡ್ಗೆ ಹಾಕಬೇಕು ಅನ್ನೋ ರೀತಿಯಲ್ಲಿ ಪ್ರಯತ್ನ ಮಾಡಿದ್ರು. ಅವರು ಬೆಂಗಳೂರು ನಗರದವರೇ, ನಾವೆಲ್ಲ ಹಳ್ಳಿಯಿಂದ ಬಂದಂಥವ್ರಲ್ಲ, ಸ್ವಲ್ಪ ಅದೆಲ್ಲ ಒಂದು ಡಾಮಿನೇಟ್ ಇತ್ತು ಅವಾಗೆಲ್ಲ. ಬಟ್ ಅದನ್ನೆಲ್ಲ ನಾನು ನಿಧಾನವಾಗಿ ಮಾತಾಡ್ದಿರ ನನ್ನ ಆಡ್ತೇಲೆ ಉತ್ತರ ಕೊಟ್ಕೊಂಡು ಬಂದೆ ಭಾಳಷ್ಟು ವರ್ಷ. ನನ್ನ ಅರ್ಜುನ್ ಅವಾರ್ಡ್ ಆಗೋವರೆಗೂ ಭಾಳಷ್ಟು ನನ್ನನ್ನು ಹಿಂದೆ ಕಾಲಿಳಿಲಿಕ್ಕೆ ಅದು ಇದು ಪ್ರಯತ್ನ ಮಾಡ್ತಾನೆ ಇದ್ರು. ಅದೇನೇ ಮಾಡಿದ್ರು ನಾನು ಮಾತಾಡ್ತಿಲ್ಲ, ನಾನು ಭಾಳ ಮಾತು ಕಮ್ಮಿ. ನಾನು ಏನಿದ್ರು ಕೆಲಸ ಮಾಡಿ ತೋರಿಸ್ತಿದ್ದೆ. ನಾನು ಯಾರ ಹತ್ರನೂ ಮಾತಾಡಿದೆ. ನಾನು ಕಬಡ್ಡಿ ಪ್ಲೇಯರ್ ಹತ್ರ ಸೇರ್ತಿದ್ದಿದ್ದು ಬರೀ ಮ್ಯಾಚಲ್ಲಿ ಮಾತ್ರ. ಬಾಕಿ ಟೈಮೆಲ್ಲ ನನ್ನ ಫ್ರೆಂಡ್ಸ್, ಪರ್ಸ್ನಲ್ ಫ್ರೆಂಡ್ಸ್ಗಳ ಹತ್ರ, ನನ್ನ ಟೀಮ್ ಹುಡುಗರ ಹತ್ರ, ನನ್ನ ಫ್ರೆಂಡ್ಸ್ಗಳ ಹತ್ರ ಇದ್ಬಿಡ್ತಿದ್ದೆ. ಆ ಥರ ಮಾಡಿಕೊಂಡು ಒಂದೊಂದೇ ನ್ಯಾಷನಲ್ಸ್ ಆಡೋದು. ಮತ್ತು ಮೈಸೂರು ಬ್ಯಾಂಕಲ್ಲಿ ನನಗೆ ಫಸ್ಟ್ HMT ವಾಚ್ ಫ್ಯಾಕ್ಟ್ರಿಲಿ ಜಾಬ್ ಎಲ್ಲ ಆಯಿತು. ಅಲ್ಲೊಂದು 3 ಇಯರ್ಸ್ ವರ್ಕ್ ಮಾಡಿದೆ. ಆಮೇಲೆ ಮೈಸೂರು ಬ್ಯಾಂಕಿಗೆ ಕರ್ಕೊಂಡು ಬಂದರೆ SR ಪವರ್ ಮತ್ತು ಗುರುಮೂರ್ತಿ ಅಂತ ಇದ್ರು, ಭಾಸ್ಕರ್ ಅಂತ ಒಬ್ಬರು ಪ್ಲೇಯರು, ಅವ್ರಿಗೆ ಹೇಳಿ ನನ್ನನ್ನು ಮೈಸೂರು ಬ್ಯಾಂಕ್ಗೆ ಅಪಾಯಿಂಟ್ ಮಾಡಿಸಿದ್ರು. ಇದೆಲ್ಲದ್ರ ನಡುವೆ ಭಾರತ ತಂಡಕ್ಕೆ ಆಯ್ಕೆ ಆಗಿದೆ ಸರ್. ಅದೇ ಆ ಟೈಮ್ ನಾನು ಇಂಡಿಯನ್ ಕ್ಯಾಂಪಲ್ಲಿದ್ದೆ. ನಾನು ಒಂದು ನ್ಯಾಷನಲ್ಸು, ನಾನು HMT ವಾಚ್ ಫ್ಯಾಕ್ಟ್ರಿಯಿಂದ CPESCB ಅಂತ ಒಂದು ಆಲ್ ಪಬ್ಲಿಕ್ ಸೆಕ್ಟರ್ದು ಒಂದು ಯೂನಿಟ್, ಒಂದು ಟೀಮ್ ಮಾಡಿದರು. ಅದರಿಂದ ನಾನು ನ್ಯಾಷನಲ್ ರೆಪ್ರೆಸೆಂಟೇಷನ್ ಮಾಡಿದೆ. ನಾನು ಅಲ್ಲಿ ಔಟ್ಸ್ಟ್ಯಾಂಡಿಂಗ್ ಆಡಿದೆ. ನನ್ನ ಟೀಮು ಒಂದು ಕ್ವಾರ್ಟರ್ ಫೈನಲ್ವರೆಗೂ ರೀಚ್ ಆಯಿತು. ಅದು ಫುಲ್ ವೀಕ್ ಟೀಮು, ನಾನೊಬ್ಬ ಚೆನ್ನಾಗಿದ್ದೆ ಅದರಲ್ಲಿ. ನನ್ನ ಒಬ್ಬನೇ ತುಂಬಾ ಚೆನ್ನಾಗಿ ಆಡ್ತಿದ್ದೆ. ಜಂಪ್ ಬರೋದಿದೆಯಲ್ಲ, ನಾನು ತುಂಬಾ ಜಂಪ್ ಮಾಡ್ತಿದ್ದೆ. ನಾನು ಅವಾಗ ಜಂಪಲ್ಲಿ ಫ್ರಂಟ್ ಜಂಪ್ ಮಾಡಿಬಿಡ್ತೆ, ಕೆಲವು ಟೈಮ್ ಬ್ಯಾಕ್ ಜಂಪ್ ಮಾಡಿಬಿಡ್ತಾ ಇದ್ದೆ. ಡಿಫೆಂಡರ್ಗಳಿಗೆ ಅರ್ಥನೇ ಆಗ್ತಿರಲಿಲ್ಲ. ಅಥ್ಲೆಟಿಕ್ಸ್ ಪ್ಲೇಯರ್ ಬೇರೆ ಇದ್ದಲ್ಲ, ನಾನು ತುಂಬ ಸ್ಪೀಡಾಗಿ ಟಚ್ ಮಾಡಿ ಮುಟ್ಬಿಡ್ತಾ ಇದ್ದೆ. ನೀವು ಬೇಸಿಕಲಿ ರೈಡರ್ ಆಗಿ ಬಂದಿದ್ದ ಅಥವಾ ರೈಡರ್ ಆಗಿ? ಇದನ್ನ ನೋಡಿ ನನಗೇನು ಮಾಡಿದ್ರು, ಇಂಡಿಯನ್ ಕ್ಯಾಂಪ್ಗೆ ಹಾಕಿದ್ರು. ಆ ಇಂಡಿಯನ್ ಕ್ಯಾಂಪ್ ಇದ್ದಾಗ ನನಗೆ ಒಂದು ಒಳ್ಳೆ ಅವಕಾಶ ಸಿಕ್ತು. ಆ ಟೈಮ್ನಲ್ಲಿ ನನಗೆ MP ಸಿಂಗ್ ಅಂತ ಒಬ್ಬರು ಕೋಚ್ ಇದ್ರು. 1995 SAF ಗೇಮ್ಸಲ್ಲಿ. ಈ ಹುಡುಗ ಭಾಳ ಟ್ಯಾಲೆಂಟ್ ಇದ್ದಾನೆ, ಬಟ್ ಎವ್ರಿ ಡೇ ಒಂದು 30-40 ರೈಡ್ಸ್ ಹಾಕ್ತಾನೆ. ಟಯರ್ಡ್ ಆಗ್ತಾನೆ ಸ್ವಲ್ಪ, ಅಷ್ಟೊಂದು ರೈಡ್ ಹಾಕಲ್ಲ ಯಾರು, ಇವನು ಹೆವಿ ರೈಡ್ ಹಾಕ್ತಾನೆ. ಅದರಿಂದ ಇವನ್ನ ಮ್ಯಾಚಲ್ಲಿ ಅಬ್ಸರ್ವ್ ಮಾಡಿರಿ, ಈ ಹುಡುಗ ಆಗ್ತಾನೆ ಅಂತೇಳಿ ಅವರು ನನಗೆ ಸಪೋರ್ಟ್ ಮಾಡಿದ್ರು. ಒಂದು 2003ರಿಂದ 2006 ಅವಧಿ ಅನ್ಸುತ್ತೆ. ಏಷ್ಯನ್ ಗೇಮ್ಸ್ ಆಗಿರ್ಬೋದು, ಹಾಗೆ ವರ್ಲ್ಡ್ ಕಪ್ ಆಗಿರ್ಬೋದು, ಎಲ್ಲವನ್ನು ಕೂಡ ಆಡಿ ಗೆಲ್ಲಿಸಿದಂತಹ ಸಮಯಗಳು. ಅವಾಗಿನ ಅನುಭವಗಳನ್ನು ಹಂಚ್ಕೊಳ್ಳೋದು. ಅದೇ ನಮ್ಮ ಗೆಲೋಟ್ ಅವ್ರು ಏನು ಮಾಡಿದ್ರು, ನನ್ನನ್ನು ನೋಡಿ, ಜನಾರ್ದನ್ ಸಿಂಗ್ ಗೆಲೋಟ್ ಅಂತ AKFI ಪ್ರೆಸಿಡೆಂಟ್ ಆಗಿದ್ರು ಅವರು. ಅವ್ರೇನು ಮಾಡಿದ್ರು, ರಮೇಶ್ ಹುಡುಗ ತುಂಬಾ ಟ್ಯಾಲೆಂಟ್ ಇದ್ದಾನೆ ನೋಡಿ, ಪಾಕಿಸ್ತಾನ ಅವ್ರ ಇವ್ರ ಮೇಲೆಲ್ಲ ಅವನು ಎದರಲೆಲ್ಲ ಬಾಂಗ್ಲಾದೇಶ್ ಮೇಲೆಲ್ಲ ಇವನು ಚೆನ್ನಾಗಿ ಆಡ್ತಾನೆ ನೋಡ್ರಿ, ಹುಡುಗನ ಸ್ವಲ್ಪ ಅಬ್ಸರ್ವ್ ಮಾಡ್ರಿ ಅಂತೇಳಿ ನನ್ನ ಆಮೇಲಿಂದ ರೆಗ್ಯುಲರ್ ಆಗಿ ಏಷ್ಯನ್ ಗೇಮ್ಸ್ಗೆ ಅಲ್ಲಿ ಇಲ್ಲೆಲ್ಲ ಎಲ್ಲ ಕಡೆನೂ ಆಡ್ಲಿಕ್ಕೆ ಅವಕಾಶ ಕೊಟ್ಟರು. ಫಸ್ಟು ನಾವು ಕರ್ನಾಟಕ ತಂಡ ನ್ಯಾಷನಲ್ಸ್ ಚಾಂಪಿಯನ್ ಆಗಿದ್ದು ಹಿಂದೆ ಗೋಪಾಲಪ್ಪ, ಸುಬ್ಬಣ್ಣ, ರಘುನಾಥ್ ನಾಯ್ಡು. ಆ ಟೈಮಲ್ಲಿ ಕಬಡ್ಡಿ ಯಾವಾಗ ಶುರು ಆಗಿತ್ತು, ಕರ್ನಾಟಕ ತಂಡ ಆಗ ಚಾಂಪಿಯನ್ ಆಗಿದೆ, ಅದ್ರ ಮೇಲೆ ಆಗಿರಲಿಲ್ಲ. ಮತ್ತೆ ನಾವು ಬಂದಮೇಲೆ ನಾವು ಕರ್ನಾಟಕ ತಂಡ ಫಸ್ಟ್ ಸ್ಟಾರ್ಟಿಂಗ್ ಒಂದು 91 93ವರೆಗೂ ಏನೂ ಅಚೀವ್ಮೆಂಟ್ ಮಾಡಲಿಲ್ಲ. 94-95 ಮೇಲೆ ನಾವು ರೆಗ್ಯುಲರ್ ಚಾಂಪಿಯನ್ ಆದ್ವಿ. ಬಲಿಷ್ಠ ತಂಡ ತಮಿಳ್ನಾಡು ಟೀಮ್ನ ಸೋಲ್ಸಿದ್ವಿ, ಸರ್ವಿಸಸ್ ಟೀಮು, ರೈಲ್ವೇಸ್ ಟೀಮ್ನೆಲ್ಲ ಸೋಲ್ಸಿ ನಾವು ಚಾಂಪಿಯನ್ ಆದ್ವಿ ಸುಮಾರು ವರ್ಷ. ಅದನ್ನ ನೋಡಿ ನಮಗೆಲ್ಲ ಇಂಡಿಯನ್ ಟೀಮ್ಗೆ ರೆಗ್ಯುಲರ್ ಆಗಿ ಪರ್ಮನೆಂಟ್ ಆದ್ವಿ. ನಾವು ಒಂದು ಸೀನಿಯರ್ ಪ್ಲೇಯರ್ಗಳ ಥರ ಅಲ್ಲಿ ಆಗ್ಬಿಟ್ವಿ. 2 ಏಷ್ಯನ್ ಗೇಮ್ಸ್ ಆಡಿದೆ ನಾನು. ಈ ಕರ್ನಾಟಕದಲ್ಲಿ ನಾನು ಒಬ್ಬ 2 ಏಷ್ಯನ್ ಗೇಮ್ಸ್ ಆಡಿರೋದ್ರಲ್ಲಿ. ಮತ್ತು ಭಾಳಷ್ಟು ಹಲವಾರು ಎಷ್ಟು ಇಂಟರ್ನ್ಯಾಷನಲ್ ರೆಪ್ರೆಸೆಂಟೇಷನ್ ಮಾಡಿದ್ದೀವಿ ಅಷ್ಟು ಕೂಡ ಗೋಲ್ಡ್ ಮೆಡಲ್ ಮಾಡಿದ್ದೀವಿ. ಇದನ್ನು ನೋಡಿದ್ರು ಕರ್ನಾಟಕ ರಾಜ್ಯ ಸರ್ಕಾರ ಬಂದು ಏಕಲವ್ಯ ಪ್ರಶಸ್ತಿ, ರಾಜ್ಯೋತ್ಸವ ಪ್ರಶಸ್ತಿ ಕೊಟ್ಟರು. ಮತ್ತು ಅದೇ ರೀತಿ ಕೇಂದ್ರ ಸರ್ಕಾರ
ಅರ್ಜುನ್ ಪ್ರಶಸ್ತಿವರೆಗೂ ಕೊಟ್ಟು ನನಗೆ ಪ್ರೋತ್ಸಾಹ ಮಾಡಿದ್ರು. ಓಕೆ. ನನಗೆ ಜಾಬ್ ಮೈಸೂರು ಬ್ಯಾಂಕಲ್ಲಿ ಸಿಕ್ಕಿದ್ರಿಂದ ಪ್ರಮೋಷನ್ಗಳು ಕೊಟ್ಟು ನನಗೆ ಮ್ಯಾನೇಜರ್ವರೆಗೂ ಮೈಸೂರು ಬ್ಯಾಂಕ್ ಮಾಡಿದ್ರು. ನಾನು ಮೈಸೂರು ಬ್ಯಾಂಕ್ನ ನಾನು ಇವತ್ತು ನೆನೆಸ್ತೀನಿ. ನನಗೆ ಅದು ಅನ್ನದಾತ. ನನಗೆ ನೀವು ಮಾತನಾಡ್ತಾ ಹೇಳಿದ್ರಿ ಭಾರತ ತಂಡದಿಂದ ಜೊತೆಗೆ ಆಡಬೇಕಾದ್ರೆ ಪಾಕಿಸ್ತಾನದ ಮೇಲೆ ಈ ಹುಡುಗ ಹೆದರ್ಲಿಲ್ಲ ಅಂತ ಹೇಳಿ ಎಲ್ಲ ಮಾತನಾಡ್ತಾ ಇದ್ರು ಅಂತೇಳಿ. ಅವಾಗಿನ ಪರಿಸ್ಥಿತಿ ಹೆಂಗಿತ್ತು? ಈಗ ಪಾಕಿಸ್ತಾನದ ಮೇಲೆ ಆಡೋದಾಗಿರ್ಬೋದು, ಬಾಂಗ್ಲಾದೇಶದ ಮೇಲೆ ಆಡೋದಾಗಿರ್ಬೋದು, ಅವಾಗಿನ ಪರಿಸ್ಥಿತಿ ಅಲ್ಲಿನ ಆಟಗಾರರಾಗಿರ್ಬೋದು ಯಾವ ರೀತಿ ಇದ್ರು? ಹೇಗೆ ಸರ್, 93 SAF ಗೇಮ್ಸಲ್ಲಿ ಇಂಡಿಯಾ ಟೀಮು 1 ಪಾಯಿಂಟಿಂದ ಪಾಕಿಸ್ತಾನ ಮೇಲೆ ಸೋತ್ಬಿಟ್ಟಿದ್ರು. 94 ಏಷ್ಯನ್ ಗೇಮ್ಸ್ನಲ್ಲಿ ಇಂಡಿಯಾ ಟೀಮು ಈಕ್ವಲ್ ಮ್ಯಾಚ್ ಆಯಿತು. ಓಕೆ. ಯಾವುದು ಇಂಡಿಯಾದು ಪಾಕಿಸ್ತಾನದು. ಓಕೆ. ಆಮೇಲೆ ಕಾಂಟ್ರವರ್ಸಿ ಏನೋ ಯಾವುದೋ ಒಂದು ಡಿಸಿಷನ್ ಮೇಲೆ ಅದ್ರ ಮೇಲೆ ನಿಲ್ಲಿಸ್ಬಿಟ್ಟಿದ್ರು ಆ ಮ್ಯಾಚನ್ನ. ಸುಮಾರು ನಿಲ್ಲಿಸಿ ರೀಮ್ಯಾಚ್ ಆದಮೇಲೂ ತಿರ್ಗಾ 1 ಪಾಯಿಂಟಲ್ಲಿ ಇಂಡಿಯನ್ ಟೀಮು ಗೆದ್ದಿದ್ರು. ಅಂಥ ಸಿಚುವೇಶನ್ ಇತ್ತು. ನಾನು ಎಂಟ್ರಿ ಆಗೋ ಅಂಥ ಟೈಮಲ್ಲಿ ಇಂಡಿಯಾ ಟೀಮ್ಗೆ ನಾನು ಫಸ್ಟ್ ಇಂಡಿಯನ್ ಟೀಮ್ಗೆ ಆಡುವಾಗ ನಾವು ಆಡಿದಾಗ ಈ ಪಾಕಿಸ್ತಾನ ಟೀಮ್ಗೆ ನಾವು ಹಾಫ್ ಟೈಮಲ್ಲೇ 30-35 ಪಾಯಿಂಟ್ ಇದ್ವಿ. ಅವ್ರು 1 ಪಾಯಿಂಟಿಗೆ ನಿಲ್ಲಿಸಿದ್ವಿ ಅವ್ರನ್ನ. ಯಾರನ್ನ? ಪಾಕಿಸ್ತಾನ ಭಾಳ ಬಲಿಷ್ಠ ತಂಡ ಅದು. ಅವರು ಸರ್ಕಲ್ ಕಬಡ್ಡಿ ಆಡಿರೋರೆಲ್ಲರೂ ಒಳ್ಳೆ ಪವರ್ಫುಲ್ ಆಗಿದ್ರು ಅವರೆಲ್ಲ. ಅವ್ರನ್ನ ಯಾವಾಗ ನಾವು ಆ ಥರ ಪಾಕಿಸ್ತಾನ ಟೀಮ್ನ ಒಂದು ಸೈಡ್ ಹೊಡೆದ್ವಿ ಸ್ಯಾಫ್ ಗೇಮ್ಸಲ್ಲಿ, ಏಷ್ಯನ್ ಗೇಮ್ಸ್ನಲ್ಲಿ ಎಲ್ಲ ನಮ್ಮ ಮೇಲೆ ನಂಬಿಕೆ ಬಂತು ನಮ್ಮ ಫೆಡರೇಷನ್ಗೆ. ಇಲ್ಲ ಈ ಹುಡುಗರು ಇರೋವ್ರಿಗೂ ಇನ್ನು ತೊಂದರೆ ಇಲ್ಲ ಅಂತ. ಅವತ್ತಿಂದ ನಮ್ಮ ಟೀಮ್ನ ಅವ್ರು ಯಾರೂ ಮುಟ್ಟಿದ್ದೇ ಇಲ್ಲ. ಅಷ್ಟು ಒಂದು ಮ್ಯಾಕ್ಸಿಮಮ್ ಸ್ಕೋರ್ ಅವ್ರ ಮೇಲೆ ಮಾಡಿಬಿಟ್ಟು ಗೆಲ್ತಿದ್ವಿ. ಓಕೆ. ಆ ಗೆಲ್ತಾ ಮುಂದೆ ಅರ್ಜುನ ಪ್ರಶಸ್ತಿ ತನಕ ಹೆಂಗೆ ಸರ್ ಪಯಣ? ಅದೇ ಗೆಲ್ತಾ ಇದ್ವಿ. ಆಮೇಲೆ ಒಳ್ಳೆ ನೇಮ್ ಆಯ್ತು ಇಡೀ ರಾಜ್ಯಾದ್ಯಂತ. ನಾವು ಎಲ್ಲೋದ್ರೂ ಸೋಲ್ತಿರ್ಲಿಲ್ಲ. ನ್ಯಾಷನಲ್ಸ್ ಆಗ್ಬೋದು, ನ್ಯಾಷನಲ್ ಗೇಮ್ಸ್ ಆಗಲಿ ಸೋತಿದ್ದೀವಿ, ಸೋಲ್ಲೇ ಇಲ್ಲ ಅಂತ ಹೇಳಲ್ಲ. ಕೆಲವೊಂದಷ್ಟು ಮ್ಯಾಚ್ ಸೋತಿದ್ದೀವಿ, ಬಟ್ ಗೆಲ್ಲೋಂಥದ್ದು ಜಾಸ್ತಿ ಮಾಡ್ತಿದ್ವಿ. ಬಟ್ ನಮ್ದು ಹೆಂಗೆ ಗೇಮ್ ಇತ್ತು ಅನ್ನೋದಾದರೆ, ಬೇರೆಯವರೆಲ್ಲ ಮಣ್ಣಲ್ಲೆಲ್ಲ ಬಿದ್ದು ಹೊದ್ಲಾಡ್ಕೊಂಡು ತುಂಬಾ ಗುದ್ದಾಡಿ ಪಾಯಿಂಟ್ ತರ್ತಾಯಿದ್ರು. ಬಟ್ ನಾವು ಅಷ್ಟು ಸಿಸ್ಟಮೆಟಿಕ್ಕಾಗಿ ಕಂಪ್ಯೂಟ್ರಲ್ಲಿ ಗೇಮ್ ಮಾಡಿದಾಗೆ ಅಷ್ಟು ನೀಟ್ ಆ್ಯಂಡ್ ಕ್ಲೀನಾಗಿ, ಅಂದರೆ ಕರ್ನಾಟಕದ ಪ್ಲೇಯರಪ್ಪ ತುಂಬಾ ಟ್ಯಾಲೆಂಟೆಡ್ ಪ್ಲೇಯರ್ಗಳು. ಅವರು ಬೆವರು ಮಾಡ್ಕೊಳ್ಳಲ್ಲ, ಮಣ್ಣು ಆಗಲ್ಲ, ಹಂಗೆ ಆಡಿ ಗೆಲ್ತಾರೆ ಅನ್ನೋ ಲೆವೆಲ್ಗೆ ನಾವು ಆಡಿ ಪ್ರೂವ್ ಮಾಡಿದ್ವಿ. ದೇಶಾದ್ಯಂತ ನಮ್ಮದೇ ಒಂದು ಹೊಸ ಇದನ್ನೇ ಒಂದು ಸ್ಪೋರ್ಟ್ಸ್ ಒಂದು ಟ್ಯಾಲೆಂಟೇ